ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಾನು ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ದೊಡ್ಡ ಮಗಳು ಲಾಸ್ಟಿನ ಬರ್ಡೇ ಇವತ್ತು. ಅವಳಿಗೆ ಪನ್ನೀರ್ ಪರೋಟ ಅಂದ್ರೆ ತುಂಬಾನೇ ಇಷ್ಟ. ಅದನ್ನೇ ಮಾಡ್ಬೇಕು ಅಂತ ಹೇಳಿದ್ಲು. ಅವಳ ಬರ್ಡೇನ ತುಂಬಾ ಎಂಜಾಯ್ ಮಾಡ್ತಾಳೆ. ಮತ್ತೆ ಫಸ್ಟ್ ಇಂದಾನೇ ಹೇಳ್ಕೊಂಡ್ ಬರ್ತಾ ಇರ್ತಾಳೆ, ಇವತ್ ನನ್ ಬರ್ಡೇ ನಮ್ಮ ಅವ್ರ ತಂಗಿಗೂ ಕೂಡ ಹೇಳ್ತಾ ಇರ್ತಾಳೆ, ಇವತ್ ನನ್ ಬರ್ಡೇ ಕಣೆ, ನೀನೇ ಎಲ್ಲ ನೋಡ್ಕೊಬೇಕು ಅಂತ. ಬೆಳಿಗ್ಗೆ ನಾನು ಪನ್ನೀರ್ ಪರೋಟ ಮಾಡೋಣ ಅಂತ ಎದ್ಬಿಟ್ಟು ರೆಡಿ ಮಾಡ್ಕೊಂತಾ ಇದ್ದೀನಿ. ಅದ್ರ ಜೊತೆಗೆ ಹಾಲು ಕೂಡ ಕಾಯಕ್ಕೆ ಇಟ್ಕೊಂಡೆ. ಅವಳು ರೆಡಿಯಾಗಿ ಆಲ್ರೆಡಿ ಹೋಗಿದ್ದಾಳೆ ಟ್ಯೂಷನಿಗೆ. ನಾನೇ ಎದ್ದಿರ್ಲಿಲ್ಲ ಅಷ್ಟರಲ್ಲಿ. ಅವರಪ್ಪ ಅವಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಟ್ಯೂಷನಿಗೆ. ಅಷ್ಟರಲ್ಲಿ ನಾನು ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಸ್ಕೂಲ್ ಕೂಡ ಇದೆ, ಟ್ಯೂಷನ್ಸ್ ಕೂಡ ಇದೆ. ಚಾಕ್ಲೇಟ್ಸ್ ಎಲ್ಲ ಅವಳು ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ಲು. ಏನೋ ಗೊತ್ತಿಲ್ಲ ನನಗೆ, ಒಂದ್ ವಾರದಿಂದ ನಾನು ಏನು ವಿಡಿಯೋಸು ಮಾಡಿಲ್ಲ. ಸುಮ್ನೆ ಏನೋ ಒಂಥರ ಮಂಕ್ ತರ ಆಗ್ಬಿಟ್ಟಿದ್ದೆ ಹಬ್ಬ ಕಳೆದ್ಮೇಲೆ. ಇಲ್ಲ, ಇವತ್ ವಿಡಿಯೋ ಮಾಡ್ಕೊಳ್ಳೋಣ. ಮಾರ್ನಿಂಗ್ ಇಂದ ಚಾಕ್ಲೇಟ್ಸ್ ತರದಾಗಿರ್ಬೋದು, ಡ್ರೆಸ್ ತರದಾಗಿರ್ಬೋದು, ನಾನು ಶಾಪಿಂಗ್ ಮಾಡಿರೋದಾಗಿರ್ಬೋದು, ಯಾವ್ದು ವಿಡಿಯೋಸೇ ಮಾಡ್ಕೊಳಕ್ ಹೋಗಿಲ್ಲ. ಅದಾದ್ಮೇಲೆ ಇವಾಗ ನಾನು ಮಾಡ್ಕೊಂತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಿಟ್ ಕಲ್ಸ್ಕೊಂಡ್ರೆ ನನಗೆ ಮಧ್ಯಾಹ್ನ ಚಪಾತಿ ಕೂಡ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಿಟ್ಟೆಲ್ಲ ಕಲ್ಸ್ಕೊಂತಾ ಇದ್ದೀನಿ. ಪನ್ನೀರ್ ಪರೋಟ ಮಾಡ್ಲಿಕ್ಕೆ ನಾವು ಸ್ವಲ್ಪ ಜಾಸ್ತಿನೇ ನೀರ್ ಹಾಕೊಬೇಕಾಗತ್ತೆ. ಜಾಸ್ತಿ ಅಂದ್ರೆ ಫುಲ್ ಜಾಸ್ತಿ ಹಾಕೊಂಡ್ಬಿಟ್ಟು ತೆಳ್ಳು ಮಾಡ್ಕೊಂಡ್ಬಿಡೋದಲ್ಲ, ಮೀಡಿಯಂ ಆಗಿ ಈ ತರ ಕಲ್ಸ್ಕೊಂಡ್ಬಿಟ್ಟು ಅದಾದ್ಮೇಲೆ ಒಂದ್ ಸ್ವಲ್ಪ ತಣ್ಣೀರ್ನ ಮೇಲ್ಗಡೆಯಿಂದ ಈ ತರ ಚುಮ್ಸ್ಕೊಂಡು ಕಲ್ಸ್ಕೋಬೇಕಾಗತ್ತೆ. ಈ ಹದಕ್ಕೆ ಇರ್ಬೇಕು ನೋಡಿ. ಇದಕ್ಕೆ ನಾವು ಚಪಾತಿ ಎಲ್ಲ ಮಾಡ್ಬೇಕಾದ್ರೆ ಎಣ್ಣೆ ಎಲ್ಲ ಹಾಕಿ ಕಲ್ಸಿಡ್ತೀವಲ್ವಾ, ಆ ತರ ಏನ್ ಹಾಕಿ ಕಲ್ಸಿಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರ್ನ ಚೆನ್ನಾಗಿ ಹಾಕಿ ಈ ತರ ಚಿಮುಕ್ಸಿ ಒಂದ್ ಸ್ವಲ್ಪ ಇಟ್ರೆ ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಪರೋಟ ಒತ್ತುವಾಗ ಅದು ಒಡ್ಕೊಳಲ್ಲ, ಅವಾಗ ನೀಟಾಗಿ ಬರುತ್ತೆ. ಇವತ್ತು ನಾನು ಹೆಸರುಕಾಳು ಪಲ್ಯ ಮತ್ತೆ ಪನ್ನೀರ್ ಪರೋಟ ಎರಡ್ ಮಾಡ್ತಾ ಇದ್ದೀನಿ. ಒಂದು ಸ್ನಾಕ್ಸಿಗೆ ಆಗುತ್ತೆ, ಹೆಲ್ದಿ ಆಗಿರುತ್ತೆ, ಮತ್ತೆ ಪರೋಟ ಕೂಡ ಇಷ್ಟ ಆಗತ್ತೆ ಮಕ್ಳಿಗೆ. ಅದಕ್ಕೋಸ್ಕರ ಅದನ್ನೇ ಮಾಡಿ ಕೊಡ್ತಾ ಇದ್ದೀನಿ. ತುಂಬಾ ವೆರೈಟಿಲಿ ಪರೋಟ ಮಾಡ್ಬೋದು. ನನಗಂತೂ ಮೂಲಿ ಪರೋಟ ಕೂಡ ಸಖತ್ ಇಷ್ಟ ಆಗುತ್ತೆ. ಮೂಲಂಗಿಲೂ ಕೂಡ ಪರೋಟ ಮಾಡ್ಬೋದು. ನಾನ್ ತುಂಬಾ ಇಲ್ಲಿ ಬಂದ್ಮೇಲೆ ನಾನು ಟ್ರೈ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಮಕ್ಕಳು ತಿನ್ನಲ್ಲ ಅಂತ, ನಾವು ಮಾತ್ರ ಮಾಡ್ಕೊಬೇಕಲ್ಲ ಅಂತ. ತುಂಬಾ ರಿಸ್ಕ್ ಆಗ್ಬಿಡುತ್ತೆ. ಯಾಕಂದ್ರೆ ಮಕ್ಳಿಗೆ ಬೇರೆ ಮಾಡೋದು, ನಮಗ್ ಬೇರೆ ಮಾಡೋದು ಆಗಲ್ಲ. ಯಾಕಂದ್ರೆ ಮಕ್ಳಿಗೆ ಯಾವ್ದು ಮಾಡ್ತೀವಿ ಅದನ್ನೇ ನಾವು ತಿನ್ಕೊಂಡ್ಬಿಟ್ಟು ಸುಮ್ನೆ ಆಗ್ಬಿಡ್ತೀವಿ. ಹೆಸರುಗಳು ಕೂಡ ಮೊಳಕೆ ಕಟ್ಟಿದ್ದೆ, ಅದನ್ನ ಕೂಡ ನಾನು ಇವಾಗ ಸ್ವಲ್ಪನೇ ನೀರ್ ಹಾಕ್ಬಿಟ್ಟು ಈ ತರನೇ ನೀರೆಲ್ಲ ಅಲ್ಲೇ ಹಿಂಗ ತರ ನಾನು ಬೇಯಿಸ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನೀರು ತೆಗೆದ್ರೆ ಅದರಲ್ಲೂ ಕೂಡ ಪ್ರೋಟೀನ್ಸ್ ಎಲ್ಲ ಹೋಗ್ಬಿಡುತ್ತೆ ಅಂತಾರಲ್ವಾ, ಅದಕ್ಕೋಸ್ಕರ. ಇವಾಗ ನಾನು ಪನ್ನೀರು 2 ತಗೊಂಡಿದ್ದೆ. 200 ಗ್ರಾಮ್ಸ್ ಎರಡು ತಗೊಂಡ್ಬಂದಿದ್ದೆ. 400 ಗ್ರಾಮ್ ಆಗುತ್ತೆ. ಯಾಕಂದ್ರೆ ಬಾಕ್ಸಿಗೆ ಕೂಡ ಬೇಕು, ಮನೆಯಲ್ಲಿ ಕೂಡ ಎಲ್ರಿಗೂ ಬೇಕಾಗತ್ತೆ. ಮತ್ತೆ ಉಳಿದ್ರೆ ಬೇಕಾದ್ರೆ ಸಂಜೆನೂ ಕೂಡ ಮಾಡಿಸ್ಕೊಂಡ್ ತಿಂತಾರೆ. ಅದಕ್ಕೋಸ್ಕರ ನಾನು ಇವಾಗ ತುರ್ಕೊಂತಾ ಇದ್ದೀನಿ. ಈ ತರ ಸ್ವಲ್ಪ ದಪ್ಪ ದಪ್ಪ ಇರೋ ಕಡೆನೆ ತುರ್ಕೊಂಡ್ರೆ ಅದು ತುಂಬಾನೇ ಇದಾಗಲ್ಲ, ಏನಾಗುತ್ತೆ ಸಾಫ್ಟ್ ಆಗ್ಬಿಡುತ್ತೆ ಒತ್ತುವಾಗ. ಆ ತರ ಆಗಲ್ಲ, ನೀಟಾಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ದಪ್ಪ ದಪ್ಪನೇ ತುರ್ಕೊಂತಾ ಇದ್ದೀನಿ. ಏನ್ ಜಾಸ್ತಿ ಐಟಮ್ಸ್ ಇಲ್ಲ ಇದಕ್ಕೆ, ಬೇಗನೆ ಆಗ್ಬಿಡುತ್ತೆ. ಇದೊಂದ್ ಸ್ವಲ್ಪ ಹಸಿದು ಮಾಡ್ಕೊಳ್ಳೋದಿದ್ರೆ ಹಸಿದು ಕೂಡ ಹಾಗೇನೆ ಮಾಡ್ಕೊಬಹುದು. ಒಬ್ಬೊಬ್ರು ಈ ತರ ಒಗ್ಗರಣೆ ಹಾಕೊಂಡು ಮಾಡ್ಕೊಂತಾರೆ, ಸ್ವಲ್ಪ ಬೇಯಿಸ್ದಂಗೆ, ಸ್ವಲ್ಪ ಹಾಫ್ ರೋಸ್ಟ್ ಮಾಡಿದಂಗೆ ಮಾಡ್ಕೊಂಡ್ಬಿಟ್ಟು. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಯೂಸ್ ಮಾಡ್ಕೊಂಡಿದೀನಿ. ಸ್ವಲ್ಪ ಗರಂ ಮಸಾಲ, ಮಿರ್ಚಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡ್ಬಿಟ್ರೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಪನ್ನೀರ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು. ಈಸಿಯಾಗಿ ಆರೋಗುತ್ತೆ, ಆಗ್ಬಿಡುತ್ತೆ ಬೇಗ ಬೇಗ. ಇದನ್ನ ಹಾಗೇನೆ ನಾನು ಒಂದ್ ಸ್ವಲ್ಪ ಈ ತರ ಫ್ರೈ ಎಲ್ಲ ಮಾಡ್ಕೊಂಡ ಆದ್ಮೇಲೆ ನಾನು ತಣ್ಣಗಾಗಕ್ಕೆ ಇಟ್ಕೊಂತೀನಿ. ಬಿಸಿ ಬಿಸಿಯಲ್ಲಿ ಒತ್ತಕ್ ಆಗಲ್ಲ, ಅದನ್ನೆಲ್ಲ ಸ್ಟಫ್ ಮಾಡ್ಕೊಂಡು. ಅದಕ್ಕೋಸ್ಕರ ಏನಿಲ್ಲ ಫ್ರೆಂಡ್ಸ್, ನಾವ್ ಹೇಗೆ ಹೋಳ್ಗೆ ಮಾಡ್ಕೊಂತೀವಿ ಹಾಗೆ ಅವರು ಖಾರ ಐಟಮ್ನೆಲ್ಲ ಅದ್ರೊಳಗಡೆ ಹಾಕೊಂಡು ಹೋಳ್ಗೆ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತಾರೆ. ಅದೇ ಯಾವಾಗ ಕೇಳಿದ್ರು ಪರೋಟ ಅನ್ನೋರು ನನ್ನ ಫ್ರೆಂಡ್ಸ್ ಗಳೆಲ್ಲ. ನನಗೆ ಇವ್ರಿಗೇನ್ ಬೇಜಾರಾಗಲ್ವಾ ಪರೋಟ ತಿಂದ್ರೆ ಅಂತ. ನಾನೇನೋ ಹೇಳ್ತಾ ಇದ್ದೆ ಅವರಿಗೆ, ಏನ್ ತಿಂಡಿ ಅಂದ್ರೆ ಚಿತ್ರಾನ್ನ, ಏನ್ ತಿಂಡಿ ಅಂತ ಮತ್ತೆ ಕೇಳಿದ್ರೆ ಪಲಾವ್ ಅಂತ ಹೇಳ್ತಿದ್ದೆ. ಯಾವ ತರ ತಿಂತೀರಾ ಬೆಳಿಗ್ಗೆನೆ ರೈಸ್ ಐಟಮ್ ಅಂತ ಕೇಳೋರು. ಇವಾಗ ನಮಗೂ ಹಂಗೆ ಆಗ್ಬಿಟ್ಟಿದೆ, ಬೆಳಿಗ್ಗೆನೆ ರೈಸ್ ಐಟಮ್ ತಿನ್ನಕ್ಕಾಗಲ್ಲ. ನಮ್ಮ ಮನೆಯವ್ರಂತೂ ರೈಸ್ ಐಟಮ್ ಮಾಡ್ಬಿಟ್ರೆ ಅವ್ರಂತೂ ಬ್ರೇಕ್ಫಾಸ್ಟ್ ಬೇಡ, ನನ್ಗೆ ಏನಾದ್ರು ಫ್ರೂಟ್ಸ್ ತಿನ್ಕೊಂಡು ಹೋಗ್ಬಿಡ್ತೀನಿ ಅನ್ನೋ ಅಷ್ಟು ಸ್ಟೇಜಿಗೆ ಬಂದ್ಬಿಟ್ಟಿರ್ತಾರೆ. ಚಪಾತಿ, ಇಡ್ಲಿ, ದೋಸೆ ಇದೇ ಐಟಮ್ಗಳನ್ನ ಮಾಡ್ತಾ ಇರ್ತೀನಿ ಯಾವಾಗ್ಲೂ ನಾನು. ರೊಟ್ಟಿಗಳಂತೂ ವೆರೈಟಿ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರವೆ ರೊಟ್ಟಿ ಈ ತರದೇ ಮಾಡ್ಕೊಂತಿರ್ತೀವಿ. ಆದ್ರೆ ಮಕ್ಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಬ್ರೇಕ್ಫಾಸ್ಟಿಗೆ, ಬಾಕ್ಸಿಗೆ ತಗೊಂಡ್ ಹೋಗಕ್ಕೆ. ಅದೇ ಎರಡೆರಡು ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಮಾಡ್ಕೊಂತೀನಿ. ಇದು ಸ್ವಲ್ಪ ದಿನ ಯಾವಾಗಾರು ಮನ್ಸ್ ಬಂದಾಗ ಪಲಾವ್ ಗಿಲಾವ್ ಎಲ್ಲ ತುಂಬಾ ದಿನಕ್ಕೊಂದ್ಸರಿನೇ ಮಾಡೋದು ಮಾರ್ನಿಂಗ್ ಟೈಮು. ಅದು ರೆಡಿ ಆಯ್ತು, ಇವಾಗ ತಣ್ಣಗಾಗಕ್ ಬಿಟ್ಟಿದೀನಿ. ನಾನಿವಾಗ ಮೆಣಸಿನ್ಕಾಯಿ ಹಾಕೊಳ್ಳಲ್ಲ ಹೆಸರು ಕಾಳು ಪಲ್ಯಗೆ. ಸ್ವಲ್ಪ ಕ್ಯಾರೆಟ್, ಈರುಳ್ಳಿ,
ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಹಾಗೇನೆ ಫ್ರೈ ಮಾಡ್ಕೊಂತೀನಿ. ಯಾಕಂದ್ರೆ ಪಾಪು ತಿನ್ನಲ್ಲ, ಅದಕ್ಕೋಸ್ಕರ ಪರವಾಗಿಲ್ಲ ಮೆಣಸಿನ್ಕಾಯಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಎಲ್ಲ ಮಕ್ಳೇ ಕೂಡ ತಿನ್ನೋದಲ್ವಾ ಅಂದ್ಬಿಟ್ಟು ನಾನು ಇದಕ್ಕೆ ಮೆಣಸಿನ್ಕಾಯಿ ಏನು ಹಾಕಕ್ ಹೋಗಲ್ಲ. ಹಾಗೇನೆ ಫ್ರೈ ಮಾಡಿ ಹೆಲ್ದಿಯಾಗಿ ಕೊಡ್ತೀನಿ ಮಕ್ಳಿಗೆ. ಈಗಂತೂ ತುಪ್ಪ ಹಾಕಿದ್ರಂತೂ ಇನ್ನ ಇಷ್ಟಪಡ್ತಾರೆ. ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕೊಂಡ್ರೆ ನನಗೂ ಕೂಡ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನನಗಂತೂ ತೆಂಗಿನಕಾಯಿ ಎಲ್ಲ ಅಂದ್ರೆ ಸಖತ್ ಇಷ್ಟ. ಅದಕ್ಕೋಸ್ಕರ ಎಲ್ಲದಕ್ಕೂ ನಾನು ಆಲ್ಮೋಸ್ಟ್ ತೆಂಗಿನಕಾಯಿನ ಯೂಸ್ ಮಾಡ್ತಾ ಇರ್ತೀನಿ. ಅದಾದ್ಮೇಲೆ ಬೆಳಿಗ್ಗೆ ಹೊಸ ಡ್ರೆಸ್ ಹಾಕೊಂಡ್ ರೆಡಿಯಾಗಿ ಹೋಗಿದ್ಲು. ಅವಳು ಕೂಡ ಬಂದ್ಲು ಬೇಗ. ಬಂದ್ಬಿಟ್ಟು ಮತ್ತೆ ರೆಡಿಯಾಗಿ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ದೇವ್ರ ಪೂಜೆ ಎಲ್ಲ ಮಾಡಮ್ಮ ಅಂತ ಹೇಳಿದ್ದೆ. ಹಾ ಅಮ್ಮ ಎಲ್ಲ ಆಯ್ತು ಮಾಡ್ಕೊಂತೀನಿ ಅಂತ. ಅಷ್ಟ್ರಲ್ಲಿ ಇವ್ರು ಕೂಡ ರೆಡಿ ಆದ್ರು. ಪಾಪುಗೆ ಇವರಿಗೆಲ್ಲ ಹೇಳ್ಬೇಕಿತ್ತು ಬರ್ಡೇ ಇದ್ರೆ ಇವತ್ತು ಅವ್ರ ಬರ್ಡೇ ವಿಶ್ ಮಾಡು ಅಂತ. ಚಿಕ್ಕವರಿದ್ದಾಗ ಪಾಪು ಹೇಳೋ ಅವಶ್ಯಕತೆನೇ ಇಲ್ಲ. ಟ್ಯೂಷನ್ ಹತ್ರ ಕರ್ಕೊಂಬರಕ್ ಹೋದ ತಕ್ಷಣ ಹ್ಯಾಪಿ ಬರ್ಡೇ ಅಕ್ಕ ಅಂತ ಹೇಳಿದ್ಲಂತೆ. ಅದಾದ್ಮೇಲೆ ಸ್ಕೂಲಿಗೆ ಕೂಡ ಚಾಕ್ಲೇಟ್ಸ್ ತಗೊಂಡ್ಬಂದಿದ್ವಿ. ತುಂಬಾ ಒಂದು 200 ಚಾಕ್ಲೇಟ್ಸ್ ತಗೊಂಡ್ಬಂದ್ಬಿಟ್ಟಿದ್ವಿ. ಅಲ್ಲಿ ಕೂಡ ಬೇಕು, ವ್ಯಾನಿಗೆ ಬೇಕು, 2 ಟ್ಯೂಷನ್ಗೆ ಬೇಕು, ಅದಕ್ಕೋಸ್ಕರ ಜಾಸ್ತಿನೇ ತಗೊಂಡ್ಬಂದಿದ್ವಿ. ಅದಾದ್ಮೇಲೆ ಮನೆ ಕೆಲ್ಸ ಅವಳು ಹೋದ್ಲು. ಮಕ್ಳನ್ ಕೂಡ ಬಿಟ್ ಬಂದ್ರು ನಮ್ಮ ಮನೆಯವರು. ರಜಾ ಈಗ ತಗೊಂಡಿದ್ರು 2 ದಿನ, ಸಂಡೇ ಮತ್ತೆ ಸ್ಯಾಟರ್ಡೆ. ಮನೇಲೆ ರೆಸ್ಟ್ ಮಾಡ್ಬೇಕು ಅನ್ಕೊಂಡ್ವಿ, ಎಲ್ಲೂ ಹೋಗ್ಬೇಕು ಆದ್ರೆ ಎಲ್ಲ ಕೆಲ್ಸ ಎಲ್ಲ ಮುಗೀತು. ಏನಾಯ್ತು ಅಂತಂದ್ರೆ ಹೊರಗಡೆ ಹೋಗ್ಬೇಕಾಗಿ ಬಂತು. ನಾವು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ತಿಂದ್ವಿ. ರೆಸ್ಟ್ ಮಾಡೋಣ ಮನೇಲಿ, ಎಲ್ಲೂ ಹೋಗೋದ್ ಬೇಡ ಇವತ್ತು ಅಂತಾನೆ ಅನ್ಕೊಂತಿದ್ವಿ. ನಮ್ಮ ಅಮ್ಮದು ಸೈನಿಕ್ ಸ್ಕೂಲ್ದು ಅಪ್ಲಿಕೇಶನ್ ಹಾಕ್ಬೇಕಿತ್ತಲ್ಲ, ಅದೇನೋ ಸರ್ಟಿಫಿಕೇಟ್ ಮಾಡಿಸ್ಬೇಕಿತ್ತಂತೆ. ಒಂದು ಕೊಟ್ಟಿದ್ರು ಕಂಪ್ಯೂಟರ್ ಸೆಂಟರ್ ಅವ್ರಿಗೆ ಹಾಕಕ್ಕೆ ಅಂತ. ಅದೇನೋ ಆಗಿಲ್ಲ, ನಾನೇ ಹೋಗ್ಬೇಕಾಗತ್ತೆ, ಸ್ವಲ್ಪ ಮಾಡಿಸ್ಬೇಕು ಅಂತ ಹೋದ್ವಿ. ಆ ಕೆಲ್ಸನೂ ಆಗ್ಲಿಲ್ಲ. ಮತ್ತೆ ಮನೆಗ್ ಬಂದ್ವಿ. ಪಾಪು ಕೂಡ ಟೈಮ್ ಆಗಿತ್ತು ಸ್ಕೂಲಿಂದ ಕರ್ಕೊಂಡ್ ಬರ್ಲಿಕ್ಕೆ ಅಂದ್ಬಿಟ್ಟು ಮತ್ತೆ ಮನೆಗ್ ಬಂದ್ವಿ. ಏನಾದ್ರೂ ಒಂದು ಅಪ್ಲಿಕೇಶನ್ ಆಗ್ಬೇಕು ಅಂದ್ರೆ ನಮ್ದು ಅಡ್ರೆಸ್ ಎಲ್ಲ ಊರಲ್ಲಿ ಇರೋದ್ರಿಂದ ನಮ್ದು ಇಲ್ಲಿ ಅಡ್ರೆಸ್, ನಾವ್ ಯಾವ್ದ್ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ಅಡ್ರೆಸ್ಸಿಂಗ್ ಮಾಡ್ಕೊಂಡಿಲ್ಲ. ಯಾವ್ದೇ ಅಡ್ರೆಸ್ ಆಗಿರೋದು ಊರಿನ ಅಡ್ರೆಸ್ನೇ ಕೊಟ್ಟಿರೋದ್ರಿಂದ ಅಲ್ಲಿನೇ ಎಲ್ಲ ಹೋಗುತ್ತೆ. ಏನ್ ತಗೊಂಡ್ಬರ್ಬೇಕು ಏನ್ ಮಾಡ್ಬೇಕು ಅಂತಂದ್ರು ನಾವು ಊರಿಗೆನೆ ಹೋಗ್ಬೇಕಾಗುತ್ತೆ. ನಮ್ಮ ಮನೆಯವ್ರಿಗೂ ಅಷ್ಟೇ ಪರೋಟ ಅಂದ್ರೆ ಸಖತ್ ಇಷ್ಟ ಪಡ್ತಾರೆ ಅವ್ರು ಕೂಡ. ನಮ್ಮ ಅಮ್ಮಗ್ ಇಷ್ಟ ಅಂದ್ಬಿಟ್ಟು ನಮ್ ಫ್ರೆಂಡ್ ಪಕ್ಕದಲ್ಲೇ ಇರೋರು ಅವ್ರು ಕೂಡ ಮಾಡ್ಕೊಂಬಂದ್ರು. ವೈಟ್ ಸಾಸ್ ಪಾಸ್ತಾ ಅಂದ್ರೆ ಅವಳಿಗೆ ಇಷ್ಟ, ಅದಕ್ಕೋಸ್ಕರ ಅದು ಕೂಡ ಮಾಡಿ ಕೊಟ್ಟು ಕಳ್ಸಿದ್ರು. ಅವಳು ಹೋಗ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಅದೇ ಮಾಡ್ಕೊಂಡು ಹೋಗಿದ್ಲು. ತುಂಬಾನೇ ಚೆನ್ನಾಗ್ ಬಂದಿತ್ತು ಪರೋಟ ಅಂತೂ. ಈ ತರ ಲೇಯರ್ ಬಿಟ್ಕೊಂತ ಇದೆಯಲ್ವಾ, ಈ ತರ ಬಂದ್ರೆ ಪರ್ಫೆಕ್ಟ್ ಆಗಿ ಬಂದಿದೆ ಪರೋಟ ಅಂತ. ಅದಾದ್ಮೇಲೆ ಹೇಳ್ದೆ ಅಲ್ವಾ, ಬಂದ್ವಿ ಮನೆಗೆ. ನಾನು ಅಲ್ಲೆಲ್ಲ ರೆಕಾರ್ಡೇ ಮಾಡ್ಕೊಳಕ್ ಹೋಗಿಲ್ಲ, ಮರ್ತ್ಕೊಂಡ್ಬಿಟ್ಟಿದೀನಿ. ಅದಾದ್ಮೇಲೆ ಸಂಜೆ ಮತ್ತೆ ನನ್ಗೆ ತುಂಬಾ ಕೆಲ್ಸ ಇತ್ತು. ಏನಂತ ಅಂದ್ರೆ ಟಿವಿ ರಿಮೋಟ್ ಕಳ್ದೋಗಿತ್ತು ಅನ್ನಕ್ಕಿಂತ ಒಡೆದೋಗಿತ್ತು, ಆನ್ ಆಗ್ತಿರ್ಲಿಲ್ಲ. ಕೆಟಿ ಸ್ಟ್ರೀಟಿಗೆ ಬಂದ್ವಿ, ತಗೊಂಡ್ವಿ. ಅದಾದ್ಮೇಲೆ ಕೇಕ್ ಕೂಡ ತಗೊಂಡ್ಬರ್ಬೇಕಿತ್ತು. ಕೇಕ್ ತಗೊಂಡ್ವಿ. ಈ ಸರಿ ಫ್ರೆಂಡ್ಸ್ ಯಾರು ಕರಿಯೋದ್ ಬೇಡ, ದೊಡ್ಡವಳು ಆಗ್ತಿದ್ಯಲ್ಲ ಅಮ್ಮ, ನಾವೇ ಮಾಡ್ಕೊಳ್ಳೋಣ ಅಲ್ವಾ ಹೊರಗಡೆ ಅಂತ ಹೇಳಿದಿಕ್ಕೆ ಓಕೆ ಅಮ್ಮ ಅಂತ ಅವಳು ಕೂಡ ಹೇಳಿದ್ಲು. ಕೇಕ್ ತಗೊಂಬರೋಣ ಅವಳು ಹೇಳಿದ್ಲು. ಆದ್ರೆ ರಸಮಲೈ ಕೇಕೇ ಬೇಕು ನಂಗೆ ಅಂತ ನಾವು ಡಾಮಿನೋಸ್ಗೆ ಹೋದ್ವಿ. ಆರ್ಡರ್ ಏನ್ ಕೊಟ್ಟಿರ್ಲಿಲ್ಲ, ಚಿಕ್ಕದೇ ತಗೊಳ್ಳೋಣ ಅಲ್ವಾ, ಯಾರನ್ನು ಕೂಡ ಇನ್ವೈಟ್ ಮಾಡಿಲ್ವಲ್ಲ ಅಂದ್ಬಿಟ್ಟು. ಆದ್ರೆ ಅಲ್ಲಿ ಸಿಕ್ಲಿಲ್ಲ ನಮಗೆ ಯಾವ್ದು ರಸಮಲೈ ಕೇಕ್ ಸಿಕ್ಲಿಲ್ಲ. ಅದಾದ್ಮೇಲೆ ನಮ್ಮ ಮನೆಯವರು ದಿ ಕೇಕ್ ರೂಮ್ ಅಂತ ಇದೆ, ಬಾ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನನ್ ಬರ್ಡೇಲ್ ತಗೊಂಡ್ಬಂದಿದ್ರಂತೆ. ಅಲ್ಲಿಗೆ ಹೋಗೋಣ ಪಾಪ, ಅಮ್ಮ ಬರ್ಡೇಲ್ ತಂದಿದ್ವಲ್ಲ ಅಂತ ಪಾಪು ಕೂಡ ಹೇಳ್ತಾ ಇದ್ದ. ಅಲ್ಲಿಗೆ ಬಂದ್ವಿ, ಅಲ್ಲಿ ಕೂಡ ಇರ್ಲಿಲ್ಲ. ಅದೇ ಮತ್ತೆ ಇನ್ನ ಹುಡ್ಕಕ್ ಹೋದ್ರೆ ತುಂಬಾ ಟೈಮ್ ಆಗ್ಬಿಡುತ್ತೆ, ಬೇಡ ಅಂದ್ಬಿಟ್ಟು ನಾವು ವೆನಿಲಾ ಇನ್ನೊಂದ್ ಯಾವ್ದೋ ಫ್ಲೇವರ್ ಅಂತ ಹೇಳಿದ್ರಪ್ಪ, ತಗೊಂಡು ನೇಮ್ ಎಲ್ಲ ಬರ್ಸ್ಕೊಂಡು ಬಂದ್ವಿ. ಅವ್ರು ಕೂಡ ಟ್ಯೂಷನ್ಗೆ ಹೋಗಿದ್ರು. ರಾಗಿ ಕೂಡ ಬಿಡ್ಸಕ್ ಇಟ್ಟಿದ್ದೆ, ಆದ್ರೆ ರಾಗಿ ಮಿಷಿನ್ ಅಲ್ಲಿ ಕೆಟ್ಟೋಗಿತ್ತು ಅಂದ್ಬಿಟ್ಟು ನಾಳೆ ಬನ್ನಿ ಅಂತ ಹೇಳಿದ್ರು. ಅಲ್ಲೂ ಕೂಡ ರಾಗಿ ಬಿಡ್ಸಕ್ಕೂ ಆಗ್ಲಿಲ್ಲ. ಇವತ್ತೊಂದ್ 2-3 ಕೆಲ್ಸ ಹಿಂಗೆ ಆಯ್ತು. ಯಾವಾಗ ರಜಾ ಹಾಕಿರ್ತೀವಿ ಏನಾದ್ರು ಕೆಲ್ಸ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಡ್ಯೂಟಿ ಟೈಮಲ್ಲಿ ಎಲ್ಲ ಮಾಡ್ಕೊಳಕ್ ಆಗಲ್ಲ ಅಂತ ಆ ಟೈಮಲ್ಲಿ ಕೆಲ್ಸನೇ ಮಾಡ್ಕೊಳಕ್ ಆಗಲ್ಲ. ಹಾಗೇನೆ ಅವತ್ತಿನ ದಿನ ವೇಸ್ಟೇ ಆಯ್ತು ಅಂತಾನೆ ಹೇಳ್ಬೋದು. ಫುಲ್ ಡೇ ನಮ್ಮ ಮನೆಯವ್ರು ಹೊರಗಡೆನೆ ಇದ್ರು, ಆ ಕೆಲ್ಸ ಈ ಕೆಲ್ಸ ಮಾಡ್ಬೇಕು ಅಂತ ಆಗ್ಲೇ ಇಲ್ಲ. ಸಂಜೆ ತಗೊಂಡ್ಬಂದ್ವಿ ಕೇಕು. ನನ್ ಮಗಳು ಈ ಸರಿ ಅವಳ್ದು ಏನಿತ್ತಂತ ಅಂದ್ರೆ, ಅಮ್ಮ ನಮ್ಗೆ ಪಿಜ್ಜಾ ತುಂಬಾ ದಿನ ಆಗಿತ್ತು, ಇವಾಗ ಪದೇ ಕೇಳ್ತಾರೆ ಅಂದ್ಬಿಟ್ಟು ಪಿಜ್ಜಾ ಕೊಡ್ಸೇ ಇರ್ಲಿಲ್ಲ. ತುಂಬಾ ಮಂತ್ಗಳೇ ಆಗ್ಬಿಟ್ಟಿತ್ತು. ಈ ಸರಿ ಪಿಜ್ಜಾ ಕೊಡ್ಸು, ನನಗೇನು ಊಟ ಬೇಡ, ನಾವು ಹೊರಗಡೆನೆ ಹೋಗ್ಬಿಡೋಣ, ಊಟ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ನಮ್ಮ ಮನೆಯವ್ರು ಹೇಳಿದ್ರು ಅವಳಿಗೆ. ಇಲ್ಲಮ್ಮ ಹೊರಗಡೆ ಕರ್ಕೊಂಡ್ ಹೋಗ್ತೀನಿ, ಊಟ ಮಾಡು, ಹೊಟ್ಟೆ ತುಂಬಾ ಊಟ ಸಿಗುತ್ತೆ, ಪಿಜ್ಜಾದಲ್ಲಿ ಏನೂ ಇರಲ್ಲ ಅಂತ ಕೇಳಿದ್ರು ಇಲ್ಲ ನಂಗೆ ಪಿಜ್ಜಾನೇ ಬೇಕಂತ ಅವಳು ಹೇಳಿದಿಕ್ಕೆ ಡೊಮಿನೋಸ್ಗೆ ಹೋದ್ವಿ. ಅಲ್ಲೇನೆ ಕೇಕ್ ಕಟ್ ಮಾಡಿ ಪಿಜ್ಜಾ ಎಲ್ಲ ಆರ್ಡರ್ ಮಾಡಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು, ಕೇಕ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಬಂದಿರೋರೆಲ್ರು ಕೂಡ ವಿಶ್ ಮಾಡಿದ್ರು ನನ್ನ ಮಗಳಿಗೆ, ಎಲ್ರು ಕೂಡ ಹ್ಯಾಪಿ ಬರ್ಡೇ ಹೇಳಿದ್ರು. ತುಂಬಾನೇ ಚೆನ್ನಾಗಿತ್ತು. ಎಲ್ರ ಜೊತೆ ಕೇಕ್ ಶೇರ್ ಮಾಡಿ, ಕೇಕ್ ಕಟ್ ಮಾಡಿ
ನನ್ನ ಮಗಳ ಬರ್ಡೇನ ತುಂಬಾನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ, ತುಂಬಾ ಸಿಂಪಲ್ ಆಗಿ. ಯಾಕಂದ್ರೆ ಅವಳು ನನ್ಗೆ ಮೊದಲನೇ ಮಗಳು ಎಲ್ರೂ ಒಂದೇ, ಆದ್ರೆ ಅವಳು ಫಸ್ಟ್ ಏನೋ ಒಂಥರ ಅಟ್ಯಾಚ್ಮೆಂಟ್ ಇರುತ್ತಲ್ವಾ, ಫಸ್ಟ್ ಬೇಬಿ ಅಂತ. ಹಾಗೇನೆ ಒಂದ್ ಸ್ವಲ್ಪ ತುಂಬಾನೇ ಚೆನ್ನಾಗಿತ್ತು. ಇನ್ನೊಂದ್ ಡ್ರೆಸ್ ತಗೊಂಡ್ಬಂದಿದ್ದೆ ಅವಳಿಗೆ, ನಾನು ನಮ್ ಫ್ರೆಂಡ್ ಶಾಪಿಂಗ್ ಹೋಗಿದ್ವಿ. ಈ ಡ್ರೆಸ್ ನಂಗೆ ಇಷ್ಟ ಆಯ್ತು, ನಮ್ ಫ್ರೆಂಡಿಗೂ ಇಷ್ಟ ಆಯ್ತು. ಇಲ್ಲ ಅವಳಿಗೆ ಚೆನ್ನಾಗ್ ಕಾಣುತ್ತೆ ತಗೊಳ್ಳಿ ಅಂತ ಹೇಳಿದ್ರು. ಯಾವಾಗ್ಲೂ ಎರಡೇ ಡ್ರೆಸ್ ತಂದಿ ಮಾಡೋದ್ರಿಂದ, ಅಮ್ಮ ಕೂಡ ಒಂದ್ ಡ್ರೆಸ್ ಕೊಟ್ಟು ಕಳ್ಸಿದ್ರು, ಅದೇನಕ್ಕೋ ಸೈಜ್ ಇಶ್ಯೂ ಆಗಿರ್ಲಿಲ್ಲ. ಅಮ್ಮ ಒಂದೇ ಡ್ರೆಸ್ ಸೈಜ್ ಸರಿ ಅಂತ ಕೇಳ್ತಾ ಇದ್ಲು. ಅಷ್ಟ್ರಲ್ಲಿ ಶಾಪಿಂಗು ಕೂಡ ಹೋಗಿದ್ವಲ್ವಾ, ಅಷ್ಟ್ರಲ್ಲಿ ನಾನು ಮತ್ತೆ ಒಂದ್ ಡ್ರೆಸ್ ತಗೊಂಡ್ಬಂದಿದ್ದೆ ಅವಳಿಗೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ಲು, ತುಂಬಾ ಚೆನ್ನಾಗಿತ್ತು. ಬರ್ಡೇ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಕೇಕ್ ಕಟ್ ಮಾಡಿ ಅಷ್ಟರಲ್ಲಿ ನಾವು ಆರ್ಡರ್ ಮಾಡಿದ್ದು ಕೂಡ ಬಂತು. ನಾವು ಕೇಕ್ ಎಲ್ಲ ಮತ್ತೆ ಮನೆಗೆಲ್ಲ ತರಕ್ ಹೋಗ್ಲಿಲ್ಲ, ಅಲ್ಲೇ ಇರೋರ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಮತ್ತೆ ಡೊಮಿನಸ್ ಫ್ಯಾಮಿಲಿ ಇರತ್ತಲ್ಲ, ಅವರಿಗೆ ಕೊಟ್ವಿ. ಅಲ್ಲೇನೆ ತುಂಬಾನೇ ಚೆನ್ನಾಗಿ ಅನ್ಸ್ತು ಬರ್ಡೇ. ತುಂಬಾನೇ ಖುಷಿ ಆಯ್ತು, ಗೊತ್ತಿಲ್ದಿರೋರ್ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡಿರೋದು ಈ ವರ್ಷ. ನಿಜವಾಗ್ಲೂ ಖುಷಿ ಆಯ್ತು. ಮತ್ತೆ ನನ್ ಮಗಳಿಗೆ ಒಂದ್ ಆಸೆ ಇದೆ, ಅದು ನೆಕ್ಸ್ಟ್ ಇಯರ್ ನಾನು ಈಡೇರಿಸ್ಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ ಹೇಗಾಗುತ್ತೆ ನೆಕ್ಸ್ಟ್ ಇಯರ್ ಅಂತ. ನೆಕ್ಸ್ಟ್ ಇಯರ್ ಯೋಚನೆ ಮಾಡೋಣ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋದೆಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನಿಷ್ಕಲಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.